ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಸಿ ಸೆಕ್ಷನ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಷನ್ ಕೇಳ್ತಾನೆ ಇದ್ರಿ ಹೇಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ರಿಕವರ್ ಆಯಿತು ಇಷ್ಟು ದಿನ ಆದಮೇಲೆ ಏನು ಕತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಇವಾಗ 11th ಬಂದರೆ ಅಂದರೆ ಇವತ್ತಿಗೆ ಕರೆಕ್ಟಾಗೆ 1 ತಿಂಗಳು ಸಿ ಸೆಕ್ಷನ್ ಆಗಿ 1 ತಿಂಗಳು. ಇಟ್ಸ್ ವೆರಿ ಈಸಿ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಟೈಮ್ ಅಂತ ನನಗನ್ನಿಸ್ತದೆ. ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಫಸ್ಟು ಡೆಲಿವರಿ ಆಗಿದ್ದು ಕೂಡ ಸಿ ಸೆಕ್ಷನ್ನೇ, ಇವಾಗ ಸೆಕೆಂಡ್ ಡೆಲಿವರಿ ಆಗಿದ್ದು ಕೂಡ ಸಿ ಸೆಕ್ಷನ್ನೇ. ಸೊ ನೋ ಗಿಲ್ಟಿ, ಆರಾಮಾಗೆ ನಾನು ಫಸ್ಟು ಇದರಲ್ಲೂ ಬೇಗ ರಿಕವರ್ ಆಗಿದ್ದೆ, ಇವಾಗಲೂ ಅಷ್ಟೇ ಬೇಗ ರಿಕವರ್ ಆಗಿದ್ದೀನಿ. ಮತ್ತು ಇದ್ರ ಜೊತೆಗೆ ನಿಮಗೆ ನನ್ನ ಬಾಣತನ ಹೇಗಾಗ್ತಾಯಿದೆ ಅದನ್ನು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಇವಾಗ ನಾನು ಹಾಸ್ಪಿಟ್ಲಲ್ಲಿ ನೀಟಾಗಿ ರೆಡಿ ಆಗ್ತಾಯಿದ್ದೀನಿ. ಬಿಕಾಸ್ ನನಗೆ ಡಿಸ್ಚಾರ್ಜ್ ದಿನ ಇತ್ತಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೆಶ್ ಅಪ್ ಆದರೂ ಆಗ್ಬಿಟ್ಟು ಒಂದು ಸ್ವಲ್ಪ ನೀಟಾಗಾದರೂ ಇರೋಣ ಅಂತ ಹೇಳ್ಬಿಟ್ಟು. ಸೊ ಇದೇನಪ್ಪ ಹಾಸ್ಪಿಟ್ಲಲ್ಲಿ ಯಾರು ಮೇಕಪ್ ಮಾಡ್ಕೋತಾರೆ ಅಂತ ಅಂದ್ಕೊತಿದ್ದೀರಾ? ಹಾಸ್ಪಿಟ್ಲಲ್ಲಿ ನಾನು ಮೇಕಪ್ ಮಾಡ್ಕೊತಿಲ್ಲ, ನಾನು ಜಸ್ಟ್ ಗ್ರೂಮಿಂಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನೀಟಾಗಾದರೂ ಇರಬೇಕಲ್ವ. ಸೊ ಹೆಂಗಾಗ್ಬಿಟ್ಟಿದೆ ಜನಗಳ ಮೆಂಟಾಲಿಟಿ ಅಂತಂದರೆ, ಬಾಣತಿ ಅಂದರೆ ಹಿಂಗೇ ಇರಬೇಕು ನೀಟಾಗಿರೋದನ್ನು ಕೆಲವ್ರು ಸಹಿಸ್ಕೊಳ್ಳೋದಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಇದನ್ನು ಅಪ್ಲೋಡ್ ಮಾಡಿದಾಗಲೂ ಅಷ್ಟೇ, ಬಾಣತಿ ಯಾರು ಹಿಂಗೆಲ್ಲ ಮೇಕಪ್ ಮಾಡ್ಕೊತ, ನಾನು ಎಲ್ಲಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಗುರು, ನಾನು ನೀಟಾಗಿರೋದು, ನೀಟಾಗಿ ಪ್ರೆಸೆಂಟಬಲಾಗಿ ಇರೋದನ್ನು ಮೇಕಪ್ ಅಂತ ಅಂದ್ಕೊತಾರೆ. ನಾನೇನು ಮಾಡಲಿ, ನನಗೇನೂ ಹೇಳೋಕ್ಕಾಗಲ್ಲ. ಸೊ ನನಗೇನಂದರೆ, ನನಗೆ ಎಲ್ಲೇ ಹೋಗಲಿ ಏನೇ ಆಗಲಿ ಫಸ್ಟ್ ನಾನು ಕ್ಲೀನಾಗಿರಬೇಕು, ನೀಟಾಗಿರಬೇಕು, ನನ್ನನ್ನು ನಾನು ನೀಟಾಗಿ ಪ್ರೆಸೆಂಟಬಲಾಗಿ ಗ್ರೂಮಿಂಗ್ ಮಾಡ್ಕೋಬೇಕು. ನನಗೆ ಅಷ್ಟೇ, ನಾನು ಯಾವಾಗಲೂ ಹಂಗೆ. ಅದು ಎಂಥದ್ದೇ ಸಿಚುವೇಶನ್ ಆಗಿರಲಿ, ಅದಕ್ಕೆ ಎಷ್ಟೇ ಟೈಮ್ ತೊಗೊಳ್ಳಿ, ನಾನು ಆ ಥರನೇ ಇರೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಾಣತಿ ಆಗಲಿ ಇನ್ನೇನೇ ಆಗಿರಲಿ, ನಮ್ಮನ್ನು ನಾವು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೋದು ತಪ್ಪೇನಿಲ್ಲ. ನಾನು ಆವತ್ತಿನ ದಿವಸನೇ ನನಗೆ ಸ್ನಾನ ಮಾಡ್ಕೊಳ್ಳಿ ಅಂತಲೂ ಹೇಳಿದರು. ಸಿ ಸೆಕ್ಷನ್ ಆದಮೇಲೆ ಸ್ನಾನವೂ ಆಯಿತು, ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಡ್ರೆಸ್ಗಳು ಅಷ್ಟೇ ಎಲ್ಲ ತುಂಬ ಡ್ರೆಸ್ಗಳು ತೊಗೊಂಡೋಗಿದ್ದೆ. ನೀಟಾಗೆ ಪದೇ ಚೇಂಜ್ ಕೂಡ ಮಾಡ್ತಾಯಿದ್ದೆ ಆ ರೀತಿ. ಸೊ ನನ್ನ ಇವಾಗ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನಗೆ ಸಿ ಸೆಕ್ಷನ್ ಆಗಿದ್ದು ಲಾಸ್ಟ್ ಮಂತ್ 11ನೇ ತಾರೀಕಿಗೆ ಪಾಪು ಹುಟ್ಟಿದ್ದು ನನಗೆ, ಗರ್ಲ್ ಬೇಬಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದಾದಮೇಲೆ ಎಲ್ರಿಗೂ ಡೌಟ್ ಇದ್ದಿದ್ದೇನೆಂದರೆ, 2ನೇ ಸರಿನೂ ಸಿ ಸೆಕ್ಷನ್ನೇ ಯಾಕೆ ಮಾಡಿದ್ರು, ನಿಮಗೆ ಟ್ರೈ ಮಾಡ್ಬೋದಿತ್ತಲ್ಲ, 3 ವರ್ಷ ಗ್ಯಾಪ್ ಆಯ್ತಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಏನಂತ ಹೇಳಿದ್ರೆ, ಟೈಮ್ಸ್ ನಾನು ಇದನ್ನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಬಟ್ ಈ ವಿಡಿಯೋದಲ್ಲೂ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಟೈಮ್ಸ್ ಏನಾಗುತ್ತೆ ಅಂದರೆ, ಫಸ್ಟ್ ಟೈಮ್ ಮಾಡಿರ್ತಾರಲ್ವ ಸಿ ಸೆಕ್ಷನ್ನು, ಅದು ಸೆಕೆಂಡ್ ಟೈಮ್ ಏನಾದರೂ ನಮಗೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋಕ್ಕೆ ಹೋದಾಗ ಈ ಪೇಯ್ನ್ ಏನಿರುತ್ತೆ ಅದಿನ್ನೂ ಎಕ್ಸ್ಟ್ರೀಮ್ ಆಗಿರುತ್ತಂತೆ. ಸೊ ಆ ಪೇಯ್ನು ನಮಗೆ ತಡ್ಕೊಳಕ್ಕಾದರೆ ಓಕೆ, ಟೈಮ್ಸ್ ಆಗಿಬಿಡತ್ತೆ ಬೇಗನೆ, ಓಕೆ. ಬಟ್ ಆಗ್ದಿರ ಟೈಮ್ಸ್ ಏನಾದರೂ ನಮಗೆ ಒಳಗಡೆನೇ ಬ್ಲಡ್ ರಪ್ಚರ್ ಆಗೋ, ಆ ಸ್ಟಿಚಸ್ ರಪ್ಚರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಆ ರಿಸ್ಕ್ನ ಡಾಕ್ಟರ್ಸ್ಗಳು ಯಾರೂ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ. ಓಕೆನಾ? ದಿಸ್ ಇಸ್ ದ ಮೇನ್ ರೀಸನ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸೆಕೆಂಡ್ ಟೈಮ್ ಕೂಡ ಸಿ ಸೆಕ್ಷನ್ನಿಗೆ ಆಪ್ಟ್ ಮಾಡ್ತಾರೆ ನಮ್ಮನ್ನು. ನೀವು ಇದಕ್ಕೆ ಮಾಡ್ಕೊಳ್ಳಿ, ಇದೇ ಸೇಫೆಸ್ಟು ಅಂತಲೂ ಹೇಳಿಬಿಡ್ತಾರೆ ನಮಗೆ. ಆ ರೀಸನ್ಗೆ ನನಗೂ ಕೂಡ ನನಗೆ ಮುಂಚೆನೇ ಹೇಳಿದರು, ಸೆಕೆಂಡು ನಿಮಗೆ ಸಿ ಸೆಕ್ಷನ್ನೇ ಮಾಡ್ತೀವಿ ಅಂತ ಹೇಳಿದರು. ಆದರೆ ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಫಸ್ಟ್ ಸಿ ಸೆಕ್ಷನ್ಗೂ ಸೆಕೆಂಡ್ ಸಿ ಸೆಕ್ಷನ್ಗೂ ಏನೋ ಡಿಫ್ರೆನ್ಸ್ ಇರುತ್ತಾ, ಪೇಯ್ನ್ ಹೆಂಗೆ, ಏನು ಕತೆ ಅಂತ ಕೇಳ್ತಾ ಇರ್ತಾರೆ. ನಾನು ಹೇಳೋದೇನೆಂದರೆ, ನಾನು ಅದಕ್ಕೆ ಯಾವಾಗಲೂ ನಾನು ಎಲ್ಲರಿಗೂ ಹೇಳೋದಷ್ಟೇ, ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ವೆಯ್ಟ್ನ ತುಂಬ ಮ್ಯಾನೇಜ್ ಮಾಡಿ, ಆಯಿತಾ? ನಿಮಗೆ ಯಾರೋ ಹೇಳಿದ್ರು ಅಂದ್ಬಿಟ್ಟು 2 ತಟ್ಟೆ ತಿನ್ನೋದು, ಜಾಸ್ತಿ ಇಂಟೇಕ್ ಮಾಡೋದು, ಹಾಗೆಲ್ಲ ಮಾಡೋದ್ರಿಂದ ಬೇಬಿ ವೆಯ್ಟ್ ಗೇನ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನಿಜವಾಗ್ಲೂ ಆ ಥರ ಆಗೋಲ್ಲ. ಜೆನೆಟಿಕಲಿ ಎಷ್ಟು ಬೆಳವಣಿಗೆ ಆಗಬೇಕು ಮಗು, ಅಪ್ಪ ಅಮ್ಮ ಹೇಗಿರ್ತಾರೆ ಅದೇ ರೀತಿಯೇ ಮಗು ಬೆಳವಣಿಗೆ ಆಗೋದು. ಅದ್ರ ಮೇಲೆ ಆ ಕಡೆ ಈ ಕಡೆ ನೀವು ತಿನ್ನೋ ಫುಡ್ಡು, ಪ್ರೋಟೀನು ಅದೆಲ್ಲ ಸೇರಿಸಿ ಒಂದಷ್ಟೋ ಇಷ್ಟು ಜಾಸ್ತಿ ಆಗ್ಬೋದು, ಬಿಟ್ಟರೆ ಇನ್ನೇನೂ ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಜಾಸ್ತಿ ತಿಂದು 15 kg, 16 kg, 17 kg, ಟೈಮ್ಸ್ 20 kg ವೆಯ್ಟ್ ಗೇನ್ ಆಗಿರೋರನ್ನ ನಾನು ನೋಡಿದ್ದೀನಿ. ನೀವು ಆ ರೀತಿ ವೆಯ್ಟ್ ಗೇನ್ ಆದಾಗ ಸಿ ಸೆಕ್ಷನ್ಗೆ ನೀವು ಹೋದರೆ ನಿಮಗೆ ನಿಜವಾಗ್ಲೂ ರಿಕವರಿ ಆಗೋದು ತುಂಬ ಕಷ್ಟ ಅನ್ನೋದಕ್ಕಿಂತ ಅದೊಂಥರ ಹಿಂಸೆ, ನಿಮಗೆ ತಡ್ಕೊಳಕ್ಕಾಗಲ್ಲ, ಆಯಿತಾ? ಏನಾಗ್ತಿರುತ್ತೆ ಅಂದರೆ, ನಿಮಗೆ ಸಿ ಸೆಕ್ಷನ್ ಮಾಡಿರ್ತಾರಲ್ವ ಜಾಗ,
ಆ ಜಾಗದ ಮೇಲೆ ನಿಮ್ದು ಇಡೀ ಹೊಟ್ಟೆದು ಮತ್ತು ಬೊಜ್ಜು, ಆ ಬೊಜ್ಜಿಂದು ಪ್ರೆಷರು ಮೇಲೆ ಬೀಳುತ್ತೆ ಆಯಿತಾ. ಏನೋ ಅಲ್ಲಿ ಒಂದು 10ರಲ್ಲಿ ಒಬ್ಬರೋ ಇಬ್ಬರೋ ವುಮೆನ್ಸು ತುಂಬ ಸ್ಟ್ರಾಂಗ್ ಇರ್ಬೋದು, ತುಂಬ ಸ್ಟ್ರಾಂಗಾಗೆ ನಿಮಗೆ ಪೋಟ್ರೆ ಆಗ್ಬೋದು. ಅಂದರೆ ಇವಾಗ ನನ್ನನ್ನೇ ತೊಗೊಂಡ್ರೆ ನನಗೆಲ್ಲರೂ ನೀನು ಹೆಂಗೆ ಎದ್ದು ಓಡಾಡ್ತಿದ್ಯಾ, ಅದು ಮಿಲಿಯನ್ಸ್ ಗಟ್ಟಲೆ ಓಡಿದೆ, ನಾನು ಹಾಕಿರೋ ವೀಡಿಯೋಸು ಮಿಲಿಯನ್ಸ್ ಗಟ್ಟಲೆ ಓಡಿದೆ ಆಯಿತಾ. ನೀವು ಹೆಂಗೆ ಎದ್ರಿ, ಹೆಂಗೆ ಓಡಾಡಿದ್ರಿ, ಇದೇ ಥರ ಪ್ರಶ್ನೆ ಕೇಳ್ತಾರೆ. ನಾನು ಹೇಳೋದೇನೆಂದರೆ ವೆಯ್ಟ್ ಗೇನ್ ಆಗಬೇಡಿ ಅಷ್ಟೇ. ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಪ್ರೆಗ್ನೆನ್ಸಿಯಲ್ಲಿ ನೀವು ಎಷ್ಟು ವೆಯ್ಟ್ ಗೇನ್ ಆಗ್ತೀರೋ ಅದು ನಿಮಗೆ ಸಿ ಸೆಕ್ಷನ್ ಏನಾದ್ರು ಮಾಡಿದ್ರು ಅಂದರೆ ಅಷ್ಟೇ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆ ಮೇಲೆ ಆಯಿತಾ. ಆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಆ ಮಸಲಲ್ಲಿ ಒಂದು ಆಯಿಲ್ ಥರ ರಿಲೀಸ್ ಆಗುತ್ತೆ. ಅದು ರಿಯಾಕ್ಷನ್ ಆಗೋದು ನಿಮಗೆ ಸಿ ಸೆಕ್ಷನ್ ಮಾಡಾದಮೇಲೆ ರಿಯಾಕ್ಷನ್ ಆಗೋದಂತ. ಅದೆಲ್ಲ ನಮ್ಮ ಡಾಕ್ಟರ್ ನಂಗೆ ಹೇಳಿದ್ದು, ನಾನು ನಿಮಗೆ ಆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಅದು ರಿಯಾಕ್ಷನ್ ಆದಾಗ ಏನಾಗುತ್ತೆ, ಆಯಿಲಿ ಥರ ಮಸಲಿಂದ ಅದು ಬರ್ತಾ ಇರುತ್ತೆ. ಲೈಕ್ ಹೇಗೆ ಫ್ಯಾಟ್ ಗೊತ್ತಲ್ವ ನಿಮಗೆ, ಫ್ಯಾಟಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಆ ಥರ ಆದಾಗ ಅದು ಡ್ರೈ ಆಗೋಲ್ಲ ಬೇಗ. ಡ್ರೈ ಆಗದೆ ಏನಾಗುತ್ತೆ, ಸಮ್ಟೈಮ್ಸ್ ಇದು ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವ್ರು ಹೇಳ್ತಾ ಇರ್ತಿರಲ್ಲ, ಅಯ್ಯೋ ನನ್ನ ಸ್ಟಿಚಸ್ ಓಪನ್ ಆಗಿಬಿಟ್ಟಿದೆ, ನನಗೆ ಪಸ್ ಆಗಿದೆ ಅಲ್ಲಿ, ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ಅಂತ. ದಟ್ಸ್ ಬಿಕಾಸ್ ಆಫ್ ದಟ್ ಮಸಲ್. ಆ ಮಸಲ್ ಏನಾದರೆ ಅದು ಒಳಗಡೆ ರಿಯಾಕ್ಷನ್ ಆಗಿ ಆ ರೀತಿ ಆಗ್ತಾ ಇರುತ್ತೆ ಆಯಿತಾ. ಅದು ಒಂದು ರೀಸನು. ರಿಕವರಿ ಆಗೋದು ತುಂಬ ಕಷ್ಟ, ಬೇಗನೆ ಆಗೋದಿಲ್ಲ. ಕೆಲವ್ರಿಗೆ 15 ದಿವಸ ಆದರೂ ಅಲ್ಲಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ. ಮೀನ್ವೈಲ್ ಬ್ಲೀಡಿಂಗ್ ಆಗ್ತಿರುತ್ತೆ, ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲನೂ ತುಂಬ 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 ಕಷ್ಟದ ಪ್ರೋಸೆಸ್ ನಾ ಹೇಳೋದು. ಸೊ ತೆಳ್ಳಗಿರ್ತಾರೆ ನೋಡಿ, ಅಥವಾ ವೆಯ್ಟ್ ನಾರ್ಮಲಾಗಿ ಮ್ಯಾನೇಜ್ ಮಾಡ್ತಾರೆ ನೋಡಿ ಪ್ರೆಗ್ನೆನ್ಸಿಯಲ್ಲಿ, ಅವರಿಗೆ ಸಿ ಸೆಕ್ಷನ್ ಅನ್ನೋದು ಹೂವು ಥರ, ಹತ್ತಿ ಥರ. ನಿಜ ಹೇಳಬೇಕಂದ್ರೆ ಅಷ್ಟು ಬೇಗ ರಿಕವರ್ ನೆಕ್ಸ್ಟ್ ದಿನನೇ ಓಡಾಡ್ತಾರೆ, ಕುತ್ಕೋತಾರೆ, ಏನು ಬೇಕೋ ಅವ್ರಿಗೆಲ್ಲ ಕೆಲಸ ಮಾಡ್ತಾರೆ. ಸ್ವಲ್ಪ ಬೆನ್ನಿಗೆ ಕೊಟ್ಟಿರೋದು ಇಂಜೆಕ್ಷನ್ದು ಒಂಚೂರು ಪೇಯ್ನ್ ಇರ್ಬೋದು, ಯಾಕಂದರೆ ಅದು ಡೈರೆಕ್ಟಾಗಿ ಎರಡು ಬೋನ್ ಮಧ್ಯೆ ಇರುತ್ತಲ್ವ, ಆ ಗ್ಯಾಪ್ಗೆ ಕೊಡ್ತಾರೆ, ಬೋನಿಗೆ ಕೊಡಲ್ಲ. ಅದೊಂದು ತಪ್ಪು ಕಲ್ಪನೆ ತಿಳ್ಕೊಬೇಡಿ. ಬೋನಿಗೆ ನೀಡಲ್ಲ ಯಾರೂ ಹಾಕೋದಕ್ಕಾಗೋದೇ ಇಲ್ಲ. ಬೋನ್ ಒಂದು ನಿಮಗೆ ಬೆನ್ನ ಮಧ್ಯ ಇರುತ್ತಲ್ವ, ಆ ಮೂಳೆಗಳ ಮಧ್ಯ ಮಸಲ್ ಇರುತ್ತಲ್ಲ ನೋಡಿ ನಿಮಗೆ, ಆ ಮಸಲ್ಲಿಗೆ ನಿಮಗೆ ಇಂಜೆಕ್ಷನ್ನ ಕೊಡ್ತಾರೆ. ವಿಚ್ ಈಸ್ ನಾಟ್ ಅಟ್ ಆಲ್ ಪೇಯ್ನಬಲ್. ಅದು ಏನು ಯಾಕೆ ಬೇರೆ ಕಡೆ ಎಲ್ಲ ಅಷ್ಟು ನಿಮಗೆ ಹೆದರಿಸಿಟ್ಟಿದ್ದಾರೆ ಸಿ ಸೆಕ್ಷನ್ ಅನ್ನೋದು ನನಗೆ ಗೊತ್ತಿಲ್ಲ. ದಟ್ ಡಸಂಟ್ ಮೀನ್ ನಾನು ಸಿ ಸೆಕ್ಷನ್ನ ಪ್ರಮೋಟ್ ಮಾಡ್ತಿದ್ದೀನಿ, ಅದನ್ನು ನಾರ್ಮಲೈಸ್ ಮಾಡ್ತಾಯಿದ್ದೀನಿ ಅಂತಲೂ ಅಲ್ಲ. ಬಟ್ ಆಗೋ ಚಾನ್ಸಸ್ ಇದ್ದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಅದು ಯಾವತ್ತೂ ಬೋನಿಗೆ ಕೊಡಲ್ಲ, ಮೂಳೆಗೆ ಕೊಡೋದಿಲ್ಲ. ಮೂಳೆ ಮಧ್ಯೆ ಇರೋವಂಥ ಆ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿಗೆ ಅದನ್ನು ನೀಡಲ್ನ ಹಾಕ್ತಾರೆ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ನಿಮಗೊಂದು 2 ದಿವಸದವರೆಗೂ ಇಟ್ ಡಿಪೆಂಡ್ಸ್ ಆನ್ ಡಾಕ್ಟರ್ಸು ಆಯಿತಾ. ಅವ್ರು ಹೆಂಗೆ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ನನಗೆ ಫಸ್ಟ್ ಟೈಮ್ ನಾನು ತೊಗೊಂಡಾಗ ನನಗೇನೂ ಪೇಯ್ನ್ ಆಗಿರಲಿಲ್ಲ ಅದು. ಬಟ್ ನನಗೆ ಈ ಸರಿ ತೊಗೊಂಡಾಗ ಏನಾಯಿತು ಅಂದರೆ, ನನಗೆ ಒಂದು ಸ್ವಲ್ಪ ಎದ್ದು ಓಡಾಡಬೇಕಾದ್ರೆ ಒಂದು ಸ್ವಲ್ಪ ನಂಗೆ ಸೊಂಟ ನೋವು ಬರ್ತಾಯಿತ್ತು. ಆಮೇಲೆ ನಾನು ಡಾಕ್ಟರ್ನ ಕೇಳಿದಾಗ ಅವರು 6 ವೀಕ್ಸ್ ಇರುತ್ತೆ ಇದು ನಿಮಗೆ, ಆಮೇಲೆ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆನೇ ನಾನು ಹಾಸ್ಪಿಟ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಓಕೆ ಅನ್ನಿಸ್ತು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ 6 ವೀಕ್ ಇರುತ್ತೆ ಒಂದು ಸ್ವಲ್ಪ ನಿಮಗೆ ಸೊಂಟ ನೋವು, ಬಿಕಾಸ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ. ಒಂದಕ್ಕೂ ಎರಡನೇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಫಸ್ಟ್ನೇ ಪ್ರೆಗ್ನೆನ್ಸಿ ನೀವೇನೋ ಹಿಂಗೆ ಹೋಗಿ ಹಿಂಗೆ ಟಕ್ಕಂತ ಹಿಂಗೆ ಆರಾಮಾಗಿ ಬಂದುಬಿಡ್ತೀರಾ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಆಲ್ರೆಡಿ ನಿಮ್ಮ ಬಾಡಿ ತುಂಬ ವೀಕ್ ಆಗಿರುತ್ತೆ. ಫಸ್ಟ್ನೇದ್ರಿಂದ ಸೆಕೆಂಡ್ನೇದಕ್ಕೂ ತುಂಬ ಬಾಡಿ ವೀಕ್ ಆಗಿರುತ್ತೆ, ಏಜು ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲ ಆಗುತ್ತೆ. ಒಂದೊಂದು ವರ್ಷಕ್ಕೂ ನಾವೇನು ಹೆಂಗಾರಾಗ್ತೀವ, ಇಲ್ಲ ಅಲ್ಲ, ದೊಡ್ಡೋರಾಗ್ತಾ ಇರ್ತೀವಿ, ನಮ್ಮ ಬಾಡಿನೂ ಸಪೋರ್ಟ್ ಮಾಡಬೇಕು ಆ ರೀತಿ. ಸೊ ಸ್ವಲ್ಪ ಮಟ್ಟಿಗೆ ನನಗೆ ಸೊಂಟ ನೋವು ಒಂದಿತ್ತು, ಅಷ್ಟು ಬಿಟ್ಟರೆ ಐ ವಾಸ್ ನಾರ್ಮಲ್, ಆರಾಮಾಗಿ ಓಡಾಡ್ತಾ ಇದ್ದೆ. ಅವ್ರು ಕೊಟ್ಟಿದ್ದೆಲ್ಲ ತಿಂತಾಯಿದ್ದೆ, ಎಲ್ಲದನ್ನೂ ತಿಂತಾಯಿದ್ದೀನಿ ಗೈಸ್. ಈ ಸರಿ ನನ್ನ ಬಾಣತನ ನಾನು ಹೇಳ್ತೀನಿ ನೋಡಿ, ಯಾವುದೇ ಟ್ರೆಡಿಷ್ನಲ್ ಬಾಣತನ ನಾನು ಮಾಡ್ಕೊತಾ ಇಲ್ಲ, ಏನೂ ಇಲ್ಲ. ನನಗೇನಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ಅಥವಾ ನಂದು ಫಸ್ಟು ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ಏನಂದರೆ, ಯು ಶುಡ್ ರೆಸ್ಟ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ರೆಸ್ಟ್ ಮಾಡೋದು ಒಂದೇ. ಮಗು 24/7 ನಾವು ಏನು ಥಿಂಕಿಂಗ್ ಅಂದರೆ, ಬರೀ ಮಗು ಅಂತ ಯೋಚನೆ ಮಾಡಿ ನಮ್ಮ ಹೆಲ್ತ್ನ ಎಷ್ಟು ಹಾಳು ಮಾಡ್ಕೋತೀವಿ ಅಂದರೆ ಅಷ್ಟು ಹಾಳಾಗಿ ಹೋಗ್ಬಿಡುತ್ತೆ. ಅದು ನೆಸೆಸಿಟಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಫೀಡ್ ಮಾಡೋ ಟೈಮಲ್ಲಿ ಫೀಡ್ ಮಾಡಬೇಕು, ಅದು ನಾರ್ಮಲಾಗಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಫೀಡ್ ಮಾಡೋ ಟೈಮಲ್ಲಿ ಮಾಡ್ತಾ ಇರಬೇಕು, ಮಲ್ಕೋಬೇಕು. ಮಗು ಯಾವಾಗ ಮಲ್ಗುತ್ತೆ ಆವಾಗ ನಾವು ನಿದ್ದೆ ಮಾಡಲೇಬೇಕು, ರೆಸ್ಟ್ ಮಾಡಲೇಬೇಕು. ನಾನಂತೂ ನನ್ನ ರೂಮ್ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಇವಾಗ. ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಆ ಥರ ಮಾಡಿ ತುಂಬ ವೀಕ್ ಆಗಿದ್ದೆ ಗೈಸ್. ಏನು ಗೊತ್ತಾ, ನಾವು ಮಿಲ್ಕ್ ಫೀಡ್ ಮಾಡೋದೇ ದೊಡ್ಡ ಪ್ರೈಡು, ಬಾಟಲ್ ಕೊಡದೆ ಫೀಡ್ ಮಾಡೋದೇ ದೊಡ್ಡ ಪ್ರೈಡು, ಹಾಗೆ ಹಿಂಗೆ ಇದೆಲ್ಲ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹೆಲ್ತ್ ಮೇಲೆ ಅದು ಎಷ್ಟು ಅಫೆಕ್ಟ್ ಆಗುತ್ತೆ ಅನ್ನೋದು ನಮಗೆ ಆಫ್ಟರ್ 3-4 ಇಯರ್ಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅದು ಆಯಿತಾ.
ಸೊ ಯಾವಾಗಲೂ ಅಷ್ಟೇ, ಮಗು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ನಾವು ನಮ್ಮ ಲೈಫಲ್ಲಿ ಅಷ್ಟೇ ಇಂಪಾರ್ಟೆಂಟ್. ನಾವು ಚೆನ್ನಾಗಿದ್ದರೆ ಮಾತ್ರನೇ ಇನ್ನು ಮಿಕ್ಕಿದೆಲ್ಲನೂ ನಾವು ಟೇಕ್ ಕೇರ್ ಮಾಡೋಕ್ಕಾಗೋದು. ಸೊ ನಾನು ಈ ಸರಿನೂ ಅಷ್ಟೇ, ಇವಾಗ 2 ವರ್ಷ, 2.5 ವರ್ಷ, 3 ವರ್ಷ ಕುಡ್ಸಿದ ತಕ್ಷಣ ಏನು ಬೇಬಿ ದಪ್ಪನೂ ಆಗೋಲ್ಲ. ನಾನು ನೋಡಿದ್ದೀನಿ ಆ ಥರ. ಹಾಗೆಲ್ಲ ಏನೂ ಇಲ್ಲ ಆಯಿತಾ. 1 ವರ್ಷ 5 ತಿಂಗಳು ವಿಚ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಮಕ್ಕಳಿಗೆ ಫೀಡ್ ಮಾಡೋದು. ನಾನು ಈ ಸರಿ ಹಾಗೆ ಅಂದ್ಕೊಂಡಿದ್ದೀನಿ. 2 ವರ್ಷ 2.5 ವರ್ಷ ಎಲ್ಲ ನಾನು ಕುಡ್ಸೋದೇ ಇಲ್ಲ ಗೈಸ್ ಈ ಸರಿ. ನಾನು ಫಸ್ಟ್ನೇದ್ರಲ್ಲಿ ಆ ಥರ ನಾನು ಮಾಡೋಕ್ಕೆ ಹೋಗಿ ಬರೀ ಹೆಲ್ದಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಆ ಥರ ತಿಂದ್ಬಿಟ್ಟು ನಾನು ಫಸ್ಟು 4-5 ಮಂತ್ಸಲ್ಲೇ ನಾನು ಫಾರ್ಮುಲಾ ಸ್ಟಾರ್ಟ್ ಮಾಡಿಬಿಟ್ಟೆ. ಬಿಕಾಸ್ ನನಗೆ ಐ ಫೀಲ್ ಲೈಕ್ ನನಗೆ ಇದು ಮಿಲ್ಕ್ ಬರ್ತಿಲ್ವೇನೋ ಅಂತ ಅಂದ್ಕೊಂಡು ನಾನು ಫಾರ್ಮುಲಾ ಜೊತೆ ಅದನ್ನು ನನ್ನ ಮಿಲ್ಕು ಮತ್ತು ಫಾರ್ಮುಲಾ ಅದು ಎರಡನ್ನೂ ಕೊಡ್ತಾಯಿದ್ದೆ ಆಯಿತಾ. ಅದು ಹಂಗಾಗತ್ತೆ. ಊಟ ನಾನು ಏನೂ ಮಾಡ್ತಾನೇ ಇರಲಿಲ್ಲ, ಬೇರೆ ಏನೂ ತಿಂತಾನೇ ಇರಲಿಲ್ಲ. ಆ ಥರ ನಾರ್ಮಲ್ ಫುಡ್ಗಳನ್ನ ಕನ್ಸ್ಯೂಮ್ ಮಾಡ್ತಿರಲಿಲ್ಲ. ಬರೀ ಸಪ್ಪೆ ಊಟ ತಿಂದು ನಾನು ಎಷ್ಟು ತೆಳ್ಳಗಾಗಿದ್ದೆ ಅಂತ ಹೇಳಿದ್ರೆ, ನಾನು ಹಳೆ ವಿಡಿಯೋ ನೀವು ನೋಡಿ ಬೇಕಾದ್ರೆ ತೆಗೆದುಬಿಟ್ಟು ತುಂಬ ತೆಳ್ಳಗಾಗೋಗ್ಬಿಟ್ಟಿದ್ದೆ. ಆವಾಗ ನನಗೆ ಅನ್ನಿಸ್ತು, ಓಕೆ ನಾವು ಫಸ್ಟು ಸರಿಯಾಗಿರಬೇಕು, ನಾವು ಫಸ್ಟು ಸ್ಟ್ರೆಂತಾಗಿರಬೇಕು, ಸ್ಟ್ರಾಂಗಾಗಿರಬೇಕು. ಆಮೇಲೆ ನಾವು ಮಗುಗೆ ಏನು ಬೇಕಾದ್ರೂ ಮಾಡ್ಬೋದು. ಕೋಲಿಕ್ ಈಸ್ ಕಾಮನ್ ಆಗುತ್ತೆ, ಏನು ತೊಂದರೆ ಆಗುತ್ತೆ. ಕೋಲಿಕ್ ಆದಾಗ ಕೋಲಿಕ್ಕೆ ಡ್ರಾಪ್ಸ್ ಇರುತ್ತೆ, ಅದನ್ನು ಹಾಕ್ಬೋದು ಮಗುಗೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸಾಫ್ಟಾಗಿರೋ ಊಟ ಮಾಡೋದ್ರಿಂದ ಮಗುಗೆ ಕೋಲಿಕ್ ಆಗಲ್ಲ ಆಯಿತಾ. ಅದೊಂದು ಮಾತ್ರ ನಾನು ಹೇಳ್ತೀನಿ, ಬಿಕಾಸ್ ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸಾಫ್ಟ್ ಫುಡ್ಡನ್ನೇ ತಿನ್ನಬೇಕು ಜಾಸ್ತಿ. ಫಸ್ಟ್ 3 ಮಂತ್ಸ್ ಒಂಚೂರು ಸಾಫ್ಟ್ ಫುಡ್ ತಿಂದಾಗ ಕೋಲಿಕ್ ಜಾಸ್ತಿ ಬರೋದಿಲ್ಲ ಮಕ್ಕಳಿಗೆ. ನಾವು ಯಾವಾಗ ಎಲ್ಲನೂ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಕೋಲಿಕ್ ಸ್ಟಾರ್ಟ್ ಆಗಿಬಿಡತ್ತೆ. ಆವಾಗ ಪ್ರಾಬ್ಲಮ್, ಮಕ್ಕಳು ಮಲಗಲ್ಲ ನೈಟೆಲ್ಲ. ಹಂಗಾಗಿ ನೀವು ಎಷ್ಟೇ ಬರ್ಪಿಂಗ್ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಕೋಲಿಕ್ ಆಯಿತು ಅಂದರೆ ಮಗು ಮಲಗಲ್ಲ ಆಯಿತಾ. ಆ ರೀತಿ ನಾನು ಎಷ್ಟು ಟೈಮ್ ಕೊಟ್ಕೋತಾ ಇದ್ದೀನಿ ಈ ಪ್ರೆಗ್ನೆನ್ಸಿ ಅಥವಾ ಈ ಪೋಸ್ಟ್ಪಾರ್ಟಮಲ್ಲಿ ಅಂತ ಹೇಳಿದ್ರೆ, ನಾನು ಯಾರೂ ನನ್ನ ರೂಮಿಗೆ ಎಂಟರ್ ಮಾಡಲ್ಲ ಗೈಸ್. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗೆ ರೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಮಲ್ಕೋಬೇಕೋ ಅಷ್ಟು ಮಲ್ಕೊತೀನಿ. ಯಾವಾಗ ನಿದ್ದೆ ಬರುತ್ತೋ ಅವಾಗೆಲ್ಲ ಮಲ್ಕೊತೀನಿ. ಕೂತ್ಕೊಳ್ಳಲ್ಲ ನಾನು ಜಾಸ್ತಿ. ಮುಂಚೆ ಎಲ್ಲ ಟಿ ವಿ ಬೇಜಾರಾಗ್ತಿದೆ ರೂಮಲ್ಲಿ ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ದೆ, ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಹಂಗೆಲ್ಲ ಕೂತ್ಕೊಬಾರ್ದಂತೆ. ಮತ್ತು ನನಗೂ ಹಂಗೆ ಅನ್ನಿಸ್ತು, ಕೂತ್ ಸೊಂಟ ನೋವೇ ಸ್ಟಾರ್ಟ್ ಆಗೋದು ನಾನು ರೂಮಿಗೆ ಬರೋ ಅಷ್ಟರಲ್ಲಿ. ಅದಕ್ಕೆ ಈಗ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಲ್ಕೊಂಡೇ ಇರ್ತೀನಿ. ಯಾರು ಬಂದರೂ ಅಷ್ಟೇ ಮಲ್ಕೊಂಡೇ ಮಾತಾಡ್ತೀನಿ. ಇನ್ನೂ ನಮ್ಮ ಅಕ್ಕ ಬಾವ ಅವರೆಲ್ಲ ಬಂದರೆ ನಾನು ಆಚೆನೇ ಹೋಗಲ್ಲ. ಸುಮ್ಮನೆ ನನ್ನ ಪಡಿ ನಾನು ಲಾಕ್ ಹಾಕ್ಕೊಂಡು ನಮ್ಮ ಪಾಪುನೂ ನಾನು ಎಂಟ್ರಿ ಮಾಡ್ಕೊಳ್ಳಲ್ಲ. ಅವಳು ನಮ್ಮ ಅಮ್ಮನ ಜೊತೆನೇ ಇರ್ತಾಳೆ ಯಾವಾಗ್ಲೂ. ಬಿಸಿ ನೀರು ಸ್ನಾನ ಮಾಡ್ತೀನಿ. ಅದೇನು ಆಮೇಲೆ ಪಾಪುಗೂ ಸ್ನಾನ ಮಾಡಿಸ್ತೀವಿ ಬಿಸಿಯಾಗೆ ಅಷ್ಟೇ. ಈಗ ಸೆಕೆಗಾಲ ಅಂದ್ಬಿಟ್ಟು ನಾನು ಏನು ಸ್ವೆಟ್ರ್ ಆಗಲಿ ಇನ್ನೊಂದಾಗಲಿ ಆ ಥರದ್ದೆಲ್ಲ ನಾವು ಏನೂ ಪ್ರಾಕ್ಟೀಸ್ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಟ್ರೆಡಿಷ್ನಲ್ ಬಾಣತನ ನಾನು ಒಪ್ಪೋದೇ ಇಲ್ಲ. ಅದನ್ನು ಯಾರು ಎಲ್ಲಿ ಬೇಕಾದ್ರೆ ಹೇಳ್ಬೋದು, ನಾನಂತೂ ಒಪ್ಪಲ್ಲ. ಏನಕ್ಕೆ ಅಂದರೆ, ಈ ಎಷ್ಟೋ ಜನ ಇವಾಗ ಇಷ್ಟು ಎಜುಕೇಟೆಡ್ಗಳಿದ್ದು ಇಷ್ಟೆಲ್ಲ ನಾವೆಲ್ಲ ತಿಳ್ಕೊಂಡು ಏನೇ ಇದ್ರೂ ಈಗಲೇ ಎಷ್ಟೊಂದು ಮಿಸ್ಟೇಕ್ಸ್ಗಳು ನಾವು ಮಾಡ್ತೀವಿ ಅಲ್ವಾ. ಕಣ್ಮುಂದೆ ಪ್ರಾಕ್ಟಿಕಲಿ ನೋಡ್ತಾನೆ ಏನೇನೋ ತಪ್ಪುಗಳನ್ನ ಮಾಡ್ತೀವಿ. ಮಗು ನೋಡ್ಕೊಳ್ಳೋದ್ರಲ್ಲೇ ಎಷ್ಟೊಂದು ಎಡವ್ತೀವಿ. ಸೊ ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಲ್ಲೇ ಎಷ್ಟೊಂದು ಎಡವ್ತೀವಿ, ತಪ್ಪುಗಳು ಮಾಡ್ತೀವಿ. ಅಂಥದ್ರಲ್ಲಿ ಆವಾಗಿನ ಕಾಲದಲ್ಲಿ ಏನೋ ಮಾಡಿದ್ದಾರೆ, ಏನೋ ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನೇ 100% ನಿಜ ಅಂತ ಹೆಂಗೆ ನಂಬೋದು ನಾವು ಅಲ್ವಾ. ಸೊ ನನ್ನ ಪ್ರಶ್ನೆ ಅಷ್ಟೇ, ಇಷ್ಟೆಲ್ಲ ಟೆಕ್ನಾಲಜಿ ಹಿಂಗಿದ್ದೆ ಎಷ್ಟೊಂದು ಮಿಸ್ಟೇಕ್ಸ್ ಆಗಿ ಎಷ್ಟು ಮಕ್ಳುಗಳು ಡೆತ್ ಆಗಿದ್ದಾರೆ, ಎಷ್ಟು ಮಕ್ಳುಗಳಿಗೆ ಏನೇನೋ ಕಾಯಿಲೆ ಬಂದಿದೆ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಆಮೇಲೆ ಆಯಿತಾ. ಸೊ ಹಂಗಾಗಿ ನಾನು ಟ್ರೆಡಿಷ್ನಲ್ ಬಾಣತನನ 100% ನಾನು ಒಪ್ಪಲ್ಲ. ಏನು ಸೈಂಟಿಫಿಕಲಿ ಏನು ಕರೆಕ್ಟ್ ಇದೆ ಅದನ್ನು ಫಾಲೋ ಮಾಡ್ತೀವಿ, ಏನಿಲ್ಲ ಅದನ್ನು ನಾನು ನಿಜವಾಗ್ಲೂ ಇಗ್ನೋರ್ ಮಾಡ್ತೀನಿ ಆ ರೀತಿ. ಸೊ ಮೊನ್ನೆನೂ ಅಷ್ಟೇ ನನಗೊಬ್ಬರು ಮೆಸೇಜ್ ಮಾಡಿದರು. ಏನು ಮಾಡಿದ್ದಾರೆ ಅಂದರೆ, ಇನ್ನೂ ಹೊಕ್ಕಳು ಬಳ್ಳಿ ಒಣಗಿರಲಿಲ್ಲ ಅಂತೆ, ಹರಳೆಣ್ಣೆ ತೆಗೆದು ಹಚ್ಚಿದ್ದಾರೆ ಪಾಪುಗೆ. ಇನ್ಫೆಕ್ಷನ್ ಆಗಿ ಬೇಬಿನ 7 ಡೇಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರು ನನಗೆ ಮೆಸೇಜ್ ಮಾಡಿಬಿಟ್ಟು ಹೇಳಿದ್ದಾರೆ, ನನ್ನ ಮಗುಗೆ ಈ ಥರ ಆಗಿದೆ, ದಯವಿಟ್ಟು ನೀವು ಇದನ್ನು ನಿಮ್ಮ ಫಾಲೋವರ್ಸ್ಗೆ ಇದನ್ನು ಹೇಳಿ ಅಂತ ಹೇಳಿಬಿಟ್ಟು ನನಗೆ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮಾಡಿದ್ದಾರೆ ಅವರು. ಆ ರೀತಿ ಎಲ್ಲನೂ ಬ್ಲೈಂಡಾಗಿ ನಂಬೇಡಿ. ಪ್ರಾಕ್ಟಿಕಲಿ ಏನು ವರ್ಕ್ ಆಗುತ್ತೆ ಅದು ಮಾಡಿ. ಇವಾಗ ಸಮ್ಮರ್ ಇದೆ ಆಯಿತಾ, ಯಾರು ಈ ಸಮ್ಮರಲ್ಲಿ ಸ್ವೆಟರು ಮತ್ತು ಅದು ಸಾಕ್ಸು ಎಲ್ಲನೂ ಹಾಕ್ಕೊಂಡಿರೋಕ್ಕಾಗತ್ತಾ? ಇಲ್ಲ. ದೇಸೆ ನೀವು ಮಾಡ್ರನ್ ಬಾಣತಿ ಅನಿಸುತ್ತೆ, ನೀವು ಮಾಡ್ರನ್ ಆಗಿದ್ದೀರಾ, ನೀವು ಅಲ್ಲಿ ಓಡಾಡ್ತಾ ಇದ್ದೀರಾ, ಇಲ್ಲಿ ಓಡಾಡ್ತಾ ಇದ್ದೀರಾ ಹಂಗಂತ ಹೇಳ್ತೀರಾ ಅಲ್ಲ. ಕತ್ಲೆ ಕೋಣಲ್ಲಿ ಕೂತ್ಕೊಳೋದು ಬಾಣತನ ಅಲ್ಲ. ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಾವು ರೆಸ್ಟ್ ಮಾಡೋದು ಓಕೆ, ಅದು ಒಪ್ಕೊಳ್ಳೋ ಅಂಥದ್ದು, ಅಕ್ಸೆಪ್ಟಬಲ್. ಆದರೆ ಕತ್ಲೆ ಕೋಣಲ್ಲಿರೋದು, ಯಾವಾಗ್ಲೂ ಒಳಗೆ ಗುಬ್ರು ಹಾಕ್ಕೊಂಡಿರೋದು, ಆಮೇಲೆ ಸ್ನಾನ ಮಾಡಿದ ತಕ್ಷಣ ಬಂದು ಬೆವರು, ಹಂಗೆ ಬರೀ ಬಟ್ಟೆ ಹಾಕ್ಕೊಂಡ್ರೆ ನೀರು ಇಳಿತಾ ಇದೆ ಇವಾಗ, ಇನ್ನು
ಬೆಷ್ಟೆಲ್ಲ ಹೊಚ್ಕೊಂಡು ಬೆವರ್ಬೇಕಾ ನಿಜವಾಗ್ಲೂ ಹೇಳಿ. ಆಮೇಲೆ ತಿಂದು ಮಲ್ಕೊಂಡಿದ್ದ ತಕ್ಷಣ ಬಾಣತನ ಚೆನ್ನಾಗಾಗತ್ತೆ ಅಂತ ಅಂದ್ಕೊಬೇಡಿ. ನಿಮಗೆ ಏನು ನಿಮ್ಮ ಬಾಡಿ ಎಷ್ಟು ಕೆಲಸ ಕೇಳುತ್ತೋ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು. ನಮ್ಮ ಕೆಲಸ ನಾವೇ ಮಾಡಬೇಕು, ಆಯಿತಾ. ನಿಮ್ಮ ಮಸಲ್ಲಿಗೆ ಕೆಲಸ ಕೊಡಬೇಕು ಸ್ವಲ್ಪನಾದರೂ. ಹೊಟ್ಟೆ ಹತ್ರ ಆಗಲಿ, ನಾರ್ಮಲ್ ಡೆಲಿವರಿ ಆದವ್ರು ಬಿಡಿ ನಾರ್ಮಲಾಗಿರ್ತಾರೆ, ಬಟ್ ನಾನು ಹೇಳ್ತಾರೆ ಸಿ ಸೆಕ್ಷನ್ ಆದವ್ರಿಗೆ ಸ್ಪೆಸಿಫಿಕ್ಕಾಗೆ, ಆಯಿತಾ. ನಿಮ್ಮ ಮಸಲ್ ಹತ್ರ ನೀವೇನಾದರೂ ಹಾಗೆ ಖಾಲಿ ಬಿಟ್ರಿ ಅಂತ ಹೇಳಿದ್ರೆ ಅರಣಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಸಲ್ಗೂ ಕೆಲಸ ಕೊಡಬೇಕು ಹೊಟ್ಟೆ ಹತ್ರ. ಹಂಗಾಗಿ ನಿಮ್ಮ ಕೆಲಸಗಳನ್ನ ನೀವೇ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಡಿಪೆಂಡ್ ಆಗಿ ಬಾಣತನ 6 ತಿಂಗಳು 7 ತಿಂಗಳು 1 ವರ್ಷದವರೆಗೂ ಮಾಡ್ಕೊಂಡು ವೆಯ್ಟ್ ಗೇನ್ ಆಗೋದ್ರ ಬದಲು ವೆಯ್ಟ್ ಗೇನೇನೋ ಆಗಿಬಿಡ್ತೀರಾ. ಓಕೆ, ಹಾಗಾದರೆ ನಾವು ಊಟ ಮಾಡೋದು ಬೇಡವಾ, ಪಾಪುಗೆ ಹಾಲು ಹೋಗೋದು ಬೇಡವಾ? ಹೌದು, ಸಖತ್ತಾಗಿ ಪ್ರೋಟೀನ್ ತಿನ್ನಬೇಕು, ಸಖತ್ತಾಗಿ ಊಟ ಮಾಡಬೇಕು, ಚೆನ್ನಾಗಿ ಎಲ್ಲನೂ ತಿನ್ನಬೇಕು ಬಾಣತನದಲ್ಲಿ, ಆಯಿತಾ. ಆದರೆ ಲಿಮಿಟೇಷನ್ಸ್ ನಮಗೆ ಗೊತ್ತಿರಬೇಕು. ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಏನು ಅಂತ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಎರಡನ್ನೂ, ಫುಡ್ಡು ಚೆನ್ನಾಗಿ ಹೋಗಬೇಕು, ಮಿಲ್ಕು ಚೆನ್ನಾಗಿ ಬರಬೇಕು. ಈ ರೀತಿ ಏನು ಅದಕ್ಕೆ ಅವಶ್ಯಕತೆ ಇದೆ ಅದನ್ನು ಮಾಡೋದ್ರಿಂದ ಡೆಫಿನೆಟ್ಲಿ ಮಿಲ್ಕ್ ಪ್ರೊಡಕ್ಷನ್ಗೂ ಏನು ಪ್ರಾಬ್ಲಮ್ ಆಗೋಲ್ಲ. ವೆಯ್ಟ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡ್ಬೋದು, ಆಯಿತಾ. ಆ ರೀತಿಯೇ ನಾನು ಫಾಲೋ ಮಾಡ್ತಿರೋದು. ನಿಮಗೆ ಈಗ ಗೊತ್ತಾಗಲ್ಲ, ಒಂದು 40 ವರ್ಷ ಆದಮೇಲೆ 30 ವರ್ಷ ಆದಮೇಲೆ ಗೊತ್ತಾಗತ್ತೆ ರೀ. ನನಗೆ ಆ ಥರ ಹೇಳೋರನ್ನ ನೋಡಿದಾಗ ನಂಗೆ ನಗು ಬರುತ್ತೆ. ಏನಕ್ಕಂದರೆ ಅವ್ರಿಗೇ 60 ಇಯರ್ಸ್ ಆಗಿರುತ್ತೆ, 60+ ಆಗಿರುತ್ತೆ. ಆಬ್ವಿಯಸ್ಲಿ ಆಫ್ಟರ್ 40 ಆಫ್ಟರ್ 35 ಎಲ್ಲರಿಗೂ ನೀ ಪೇಯ್ನ್ ಬರುತ್ತೆ, ಸೊಂಟ ನೋವು ಬರುತ್ತೆ, ಬೆನ್ನು ನೋವು, ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಆಫ್ಟರ್ 35 ಅಲ್ಲ. ಸೊ ಇವ್ರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ಸೋದು. ಈಗ ನಮ್ಮ ಅಮ್ಮಂದು 2 ನಾರ್ಮಲ್ ಡೆಲಿವರಿ. ಆ್ಯಸ್ ಶಿ 60, ಇವಾಗ ನಿಯರ್ಲಿ 60 ಇದ್ದಾರೆ ಅವರು, ಅಲ್ವಾ. ಅವ್ರಿಗೆ ಕಾಲು ನೋವು, ಮಂಡಿ ನೋವು ಎಲ್ಲ ಇದೆ. ಅವ್ರಿಗೆ ನಿಮ್ಮ ಪ್ರಕಾರ ನಾರ್ಮಲ್ ಡೆಲಿವರಿ ಆದವ್ರಿಗೆ ಅವ್ರಿಗೆ ಬರಲೇಬಾರ್ದು ಅವೆಲ್ಲ, ಅಲ್ವಾ. ಸೊ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಏಜ್ ಫ್ಯಾಕ್ಟರು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾರು ಬಂದು ಹೇಳ್ತಾ ಇದ್ದಾರೆ ನೋಡ್ಕೋಬೇಕು ಅದನ್ನು ನೀವು ಫಸ್ಟು. ಸೊಂಟ ನೋವು ಐ ಅಗ್ರಿ, ಬಿಕಾಸ್ ಅಷ್ಟು ಮಗುನ 9 ತಿಂಗಳು ಎತ್ಬಿಟ್ಟು ಹೋಗ್ತಿರ್ತೀವಿ ಅಂತ ಹೇಳ್ದವಾಗ ಆಬ್ವಿಯಸ್ಲಿ ಸೊಂಟ ನೋವು ಬಂದೇ ಬರುತ್ತೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ನೀಡ್ ಅಲ್ಲ, ಅದರಿಂದ ಅಲ್ಲ. ಸೊಂಟ ನೋವು ಎಲ್ಲರಿಗೂ ಇದ್ದೇ ಇರುತ್ತೆ, ವಿಚ್ ಇಸ್ ವೆರಿ ವೆರಿ ಕಾಮನ್. ಈ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಅವೆಲ್ಲ ಎರಡಕ್ಕೂ ಡಿಫ್ರೆನ್ಸೇ ಇಲ್ಲದೆ ಇರೋ ಥರ ಆಗಿದೆ. ಎಲ್ಲರ ಬಾಡಿನೂ ಇವಾಗ ರಿಯಾಕ್ಟ್ ಮಾಡ್ತಾ ಇದೆ, ಬಿಕಾಸ್ ನಾವು ತೊಗೊಳ್ತಿರೋ ಫುಡ್ಡೇ ಚೆನ್ನಾಗಿಲ್ಲ, ಅಲ್ವಾ. ಹಾಗಾಗಿ ಸೊಂಟ ನೋವಾಗಲಿ, ಬೆನ್ನು ನೋವಾಗಲಿ, ಇನ್ನೊಂದಾಗಲಿ ಅದೆಲ್ಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಆಯಿತಾ. ಸೊ ಆ ರೀತಿ ನಿಮಗೆ ಯಾರು ಅದನ್ನು ಹೇಳ್ತಾ ಇದ್ದಾರಲ್ವ ಅವರಿಗೆ ಏಜ್ ಆಗಿರುತ್ತೆ. ಆಬ್ವಿಯಸ್ಲಿ ಆಫ್ಟರ್ 40 ಆಫ್ಟರ್ 50 ಅಥವಾ 35 ಆದಮೇಲೆ ಎಲ್ಲರಿಗೂ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು. ಅವ್ರು ಹೇಳೋದು ಹೆಂಗೆ ಅಂದರೆ, ನಾವೆಲ್ಲ ಇವಾಗ ಹೆಂಗೆ ಅನುಭವಿಸ್ತಾ ಇದ್ದೀವಿ, ನೀವು ಹಂಗೆ ಮಾಡ್ಕೊಬೇಡಿ, ನೀವು ಹಂಗೆ ತಿನ್ನಿ, ಹಿಂಗೆ ತಿನ್ನಿ, ರೆಸ್ಟ್ ಮಾಡಿ, ಮಲ್ಕೊಳ್ಳಿ, ಗುಬ್ರಾಕೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗೆಲ್ಲ ಮಾಡ್ಕೋಬೇಡಿ. ನಿಮಗೆ ಮನಸ್ಸು ಚೆನ್ನಾಗಿರಬೇಕು. ಪೋಸ್ಟ್ಪಾರ್ಟಮಲ್ಲಿ ನಿಮಗೆ ಹರ್ಟ್ ಆಗಬಾರ್ದು, ಬೇಜಾರಾಗಬಾರ್ದು. ಅದು ಎಷ್ಟು ಎಮೋಷ್ನಲಿ ಎಫೆಕ್ಟ್ ಮಾಡ್ತಿರುತ್ತೆ ಅನ್ನೋ, ನೀವು ಒಬ್ಬರೇ ಇದ್ದಾಗ ತುಂಬ ಅಳು ಬರುತ್ತೆ. ನಾನು ಎಲ್ಲೂ ಹೋಗ್ತಿಲ್ಲ, ಏನೂ ಮಾಡ್ತಿಲ್ಲ, ನಾನು ಬರೀ ಹಿಂಗೆ ಫೀಡ್ ಮಾಡ್ಕೊಂಡೇ ಇದ್ದೀನಲ್ಲ, ಅದೂ ಒಂಥರ ಫ್ರಸ್ಟ್ರೇಷನ್ ಸ್ಟಾರ್ಟಾಗಿ ಹೋಗ್ಬಿಡುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನೀವು ಖುಷಿಯಾಗಿರಿ ಪೋಸ್ಟ್ಪಾರ್ಟಮಲ್ಲಿ. ಚೆನ್ನಾಗಿ ಊಟ ಮಾಡ್ಕೊಳ್ಳಿ, ಚೆನ್ನಾಗಿ ಫೀಡ್ ಮಾಡಿ ಮಗುಗೆ, ಚೆನ್ನಾಗಿರಿ ಅಷ್ಟೇ. ಐ ನೋ ನಾನು ಹೇಳೋದು ಈಸಿ, ಬಟ್ ಒಬ್ಬೊಬ್ಬರೇ ಇದ್ದಾಗ, ಈಗ ನನಗೇನೋ ಅಮ್ಮ ಇದ್ದಾರೆ ನೀವು ಹಿಂಗೆ ಹೇಳ್ತೀರಾ ಅಂತ ಅಂತೀರಾ. ಹೌದು, ನೀವು ಅಮ್ಮ ಇದ್ರೂ, ನನಗೆ ನಮ್ಮ ಮನೇಲಿ ಸೋಮು ನನಗೆ ಹೆಲ್ಪ್ ಮಾಡಿದ್ರು ಕೂಡ ಸಮ್ಟೈಮ್ಸ್ ನಾನು ತುಂಬ ಹತ್ತಿದ್ದೀನಿ ರಾತ್ರಿ ಎಲ್ಲ ಕೂತ್ಕೊಂಡು. ಅದೇನೋ ಆ ಎಮೋಷ್ನಲ್ ಆ ಥರ ಚೇಂಜ್ ಆಗುತ್ತೆ. ನಮ್ಮ ಹಾರ್ಮೋನ್ಸ್, ನಮ್ಮ ಬಾಡಿಯಲ್ಲಿ ಆ ಥರ ನಮ್ಮ ಮಾತು ಕೇಳಲ್ಲ, ಆಯಿತಾ. ಆ ರೀತಿ ಏನೇನೋ ಚೇಂಜಸ್ ಆಗ್ತಾ ಇರುತ್ತೆ. ತುಂಬ ಮೆಂಟಲಿ ಸ್ಟ್ರೆಸ್ಡ್ ಔಟು, ಈ ಬ್ಲೀಡ್ ಆಗ್ತಿರುತ್ತೆ, ಈ ಸೊಂಟ ನೋವು, ಬೆನ್ನು ನೋವು ಬರೋದು, ಆಮೇಲೆ ಈ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ಇದ್ರ ಮಧ್ಯೆ ಇವೆಲ್ಲ ಒಂಥರ ತಲೆ ತುಂಬ ಒಂಥರ ಡ್ರೈನ್ ಔಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಆಗ್ತಾ ಇರುತ್ತೆ, ಆಯಿತಾ. ಒಂದೇ ಒಂದು ವಿಷಯ ನಮಗೆ ಖುಷಿ ಕೊಡೋದು ಅಂದರೆ ಆ ಪಾಪು ಮುಖ ನೋಡಿದಾಗ ಖುಷಿ ಆಗುತ್ತೆ ಅಷ್ಟೇ. ಆ ರೀತಿ ಅದಕ್ಕೆ ನಾ ಹೇಳೋದು, ಎಷ್ಟಾಗತ್ತೋ ಅಷ್ಟು ಚೆನ್ನಾಗಿರಿ, ಆರಾಮ್ಸೆ ಇರಿ ಅಷ್ಟೆ. ಓಕೆ, ಈಗ ನಾನು ಸಿ ಸೆಕ್ಷನ್ ರಿಕವರಿ ಹೇಗೆ ಆಗೋದು ಅಂತ ನಾನು ಹೇಳ್ತೀನಿ ನಿಮಗೆ.
ನೋಡಿ ನಿಮಗೆ ಸಿ ಸೆಕ್ಷನ್ನು ಎಲ್ಲಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಹೆಂಗೆ ಮಾಡ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ನಾನೇ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದ್ದೀನಿ, ಅವ್ರು 15 ದಿವಸ ಆದರೂ ಅಲ್ಲಾಡೋಕ್ಕೂ ಆಗ್ತಾ ಇರಲಿಲ್ವಂತೆ. ಅದು ಯಾವ ಥರ ಅಂತ ನನಗೂ ಐಡಿಯಾ ಇಲ್ಲ. ಬಟ್ ಇನ್ನು ಪ್ರೈವೇಟಲ್ಲಿ ಮೇ ಬಿ ದ ಮೆಡಿಸಿನ್ ಪವರು ಒಳ್ಳೆ ಚೆನ್ನಾಗಿರೋ ಮೆಡಿಸಿನ್ಸ್ನ ಕೊಡ್ತಾರೆ ಅಂತ ಅನಿಸುತ್ತೆ. ಪೇಯ್ನ್ ಕಿಲ್ಲರ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿರ್ಬೋದು. ಬಟ್ ನೀವು ಆಫ್ಟರ್ ಮನೆಗೆ ಬಂದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಆದಷ್ಟು ಈ ತುಪ್ಪ, ಬೆಣ್ಣೆ, ಹಾಲು, ಮೊಸರು ಈ ಥರದನ್ನೆಲ್ಲ ಒಂಚೂರು ಅವಾಯ್ಡ್ ಮಾಡಬೇಕು. ಬಿಕಾಸ್ ಅದೆಲ್ಲ ಫ್ಯಾಟ್ ಐಟಮ್ಸು ಮತ್ತು ನಿಮಗೆ ತುಂಬ ಮಾಯ್ಶ್ಚರಾಗಿಡುತ್ತೆ ಬಾಡಿನ. ಸೊ ಎಷ್ಟಾಗುತ್ತೋ ಅಷ್ಟು ಬಾಡಿ ಹೀಟಲ್ಲಿರಬೇಕು. ನಿಮಗೆ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಬಾಡಿ ತುಂಬ ಹೀಟಲ್ಲಿ ಇದ್ದಷ್ಟು ಏನಾಗುತ್ತೆ, ನಿಮಗೆ ರಿಕವರಿ ಬೇಗ ಚೆನ್ನಾಗಿ ಆಗ್ತೀರಾ, ಆಯಿತಾ. ಬೇಗನೆ ಗಾಯ ಎಲ್ಲ ಒಣಗತ್ತೆ. ಮತ್ತು ಬಾಡಿ ತುಂಬ ಹೀಟಲ್ಲಿದ್ದರೆ ನಿಮಗೆ ತುಂಬ ಒಳ್ಳೆಯದು. ಪಾಪುಗೂ ಏನು ಶೀತ ಕೆಮ್ಮಾಗಲಿ ಇನ್ನೊಂದಾಗಲಿ ಬರಲ್ಲ. ಆ ರೀತಿ ಆದಷ್ಟು ಮೆಣಸಿನ ಸಾರು ಆ ಥರದ್ದೆಲ್ಲ ತಿನ್ನಿ. ಆಮೇಲೆ ಜಾಸ್ತಿ ಒಟ್ಟಿನಲ್ಲಿ ಹೀಟ್ ಆಗಬೇಕು ಬಾಡಿ. ಆ ರೀತಿ ನಾನು ಕಬ್ಬಿನ ಹಾಲೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನೆಕ್ಸ್ಟು ಆಲ್ಮೋಸ್ಟ್ ಒಂದು 3 ಡೇಸಿಂದನೇ ಕಬ್ಬಿನ ಹಾಲೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಬಿಕಾಸ್ ಅದೂ ಹೀಟ್ ಅಲ್ಲ ಬಾಡಿಗೆ. ಕಬ್ಬಿನ ಹಾಲು, ರಸಮ್ಮು, ರೈಸು ಆ ಥರ. ಫಸ್ಟ್ 15 ಡೇಸ್ ಕಂಪ್ಲೀಟ್ಲಿ ಸಾಫ್ಟ್ ಫುಡ್ಡು, ಓನ್ಲಿ ಬೇಳೆ ಅನ್ನ ಆ ಥರದ್ದು. ಬೇಳೆ ಅನ್ನ ಮತ್ತು ಮೆಣಸಿನ ಸಾರು ಮತ್ತು ಬೆಳ್ಳುಳ್ಳಿ ಸಾಂಬಾರು ಈ ಥರದ್ದು. ಬೆಳ್ಳುಳ್ಳಿ ಜಾಸ್ತಿ ಇಂಟೇಕ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸೊಪ್ಪಿನ ಸಾರು ಮತ್ತು ಸೊಪ್ಪಿನ ಪಲ್ಯಗಳು, ಮೊಟ್ಟೆ ಅದೆಲ್ಲ. ಮೊಟ್ಟೆದಲ್ಲಿ ಎಲ್ಲೋ ತಿನ್ನಲ್ಲ, ವೈಟ್ ಅಷ್ಟೇ. ಬಿಕಾಸ್ ಗ್ಯಾಸ್ಟ್ರಿಕ್ ಆಗುತ್ತೆ ಪಾಪುಗೆ. ಹಾಗಾಗಿ ಅದು ಬಿಟ್ಟರೆ ರೆಗ್ಯುಲರಾಗಿ ಈಗ 1 ಮಂತ್ ಆಯ್ತಲ್ಲ, ಈಗ ನಾನು ಎಲ್ಲ ನಾನ್ ವೆಜ್ ಎಲ್ಲನೂ ತಿಂತಾಯಿದ್ದೀನಿ. ಆಲ್ಮೋಸ್ಟ್ ಕಾಲು ಸೂಪು ಎವ್ರಿ ಡೇ ನನಗೆ ಕಾಲು ಸೂಪ್ ಇರುತ್ತೆ ನಮ್ಮ ಮನೆಯಲ್ಲಿ. ಅದಾದಮೇಲೆ ಮಟನ್ನು ವೀಕ್ಲಿ 2 ಟೈಮ್ಸ್ ಮಟನ್ನು, ಚಿಕನ್ 2 ಟೈಮ್ಸು ಅಥವಾ 1 ಟೈಮು. ಬಿಕಾಸ್ ಚಿಕನ್ ನನಗೆ ಪರ್ಸ್ನಲಿ ಅಷ್ಟಿಷ್ಟ ಆಗಲ್ಲ, ಹಾಗಾಗಿ ಮಟನ್ ಜಾಸ್ತಿ ತಿಂತೀವಿ ಅದು. ಆಮೇಲೆ ಫಿಶ್ ಅಂತೂ ಕಂಪ್ಲೀಟ್ಲಿ ಝೀರೋ. ಫಿಶ್ ಏನು ಗೊತ್ತಾ, ನಂಜು ಫಿಶ್ಶು. ಬೇರೆಯವ್ರು ಹೇಳ್ಬೋದು ನಿಮಗೆ ಫಿಶ್ ತಿಂದರೆ ಏನಾಗಲ್ಲ, ಒಮೆಗಾ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ. ಹೌದು, ತುಂಬ ಒಳ್ಳೆಯದು ದೇಹಕ್ಕೆ. ಬಟ್ ನಾಟ್ ಫಾರ್ ಸಿ ಸೆಕ್ಷನ್ ವಿಮೆನ್ಸ್. ಸಿ ಸೆಕ್ಷನ್ ಆದವ್ರಿಗೆ ನೀವು ಎಷ್ಟು ಫಿಶ್ ತಿಂತೀರಾ ಅಷ್ಟು ನಂಜಾಗತ್ತೆ. ಅದು ಅವಾಗ ಗೊತ್ತಾಗದೇ ಇರ್ಬೋದು. ಆಮೇಲೆ ನಿಮಗೆ ಕಡಿತ ಸ್ಟಾರ್ಟ್ ಆಗುತ್ತೆ, ಆ ಪ್ಲೇಸಲ್ಲಿ ಕಡಿತ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಅದು ನಿಧಾನಕ್ಕೆ. ಆಮೇಲೆ ಬದನೆಕಾಯಿ ಮತ್ತು ಕುಂಬಳಕಾಯಿ ಇದನ್ನೆಲ್ಲ ತಿನ್ನಬಾರ್ದು. ಅದೆಲ್ಲ ನಂಜಾಗುತ್ತೆ, ಕೆರೆತ ಬರುತ್ತೆ ಅಷ್ಟೇ, ಆಯಿತಾ. ಅದು ಯಾರು ಕೆರ್ಕೊಂಡು ಕುತ್ಕೊಳಕ್ಕೆ ಅದು ಚೆನ್ನಾಗಿರುತ್ತಾ ಹೇಳಿ ನೋಡೋಣ. ಹಾಗಾಗಿ ಅದೊಂದು ಮಾತ್ರ ಮಾಡಬಾರ್ದು. ಆಮೇಲೆ ಸಿ ಸೆಕ್ಷನ್ ಆದಮೇಲೆ ನೀವು ಆ ಸ್ಪಾಟ್ ಏನಿದೆ ಅಲ್ಲ, ಸಿ ಸೆಕ್ಷನ್ ಆಗಿರೋ ಜಾಗನ ಯಾವಾಗಲೂ ನೀವು ಸ್ನಾನ ಮಾಡಿದ್ಮೇಲೆ ಕಾಟನ್ ಬಟ್ಟೆ, ಒಂದು ಹೊಸ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಆ ಪ್ಲೇಸ್ನ ಒಂದು ಸ್ವಲ್ಪ ರಫಾಗೆ ನೀವು ಅದನ್ನು ಕ್ಲೀನ್ ಮಾಡಬೇಕು. ಏನಕ್ಕೆಂದರೆ ನಿಮಗೆ ಅದ್ರ ಮೇಲೆ ಏನಾದ್ರು ಕೊಳೆ ಕೂತ್ಕೊಂಡ್ರೆ, ಅಂದರೆ ಆ ಪ್ಲೇಸು ಅಯ್ಯೋ ನೋವಾಗತ್ತೆ ಅಂತ ಏನು ಟಚ್ ಮಾಡದೆ ನೀವೇನಾದ್ರು ಅದನ್ನು ಹಾಗೆ ಬಿಟ್ರಿ ಅಂದರೆ ಅದ್ರ ಮೇಲೆ ಕೊಳೆ ಕೂತ್ಕೊಳ್ಳುತ್ತಲ್ವ. ಕೊಳೆ ಕೂತ್ಕೊಂಡ್ಮೇಲೆ ನಿಮಗೆ ಇನ್ನೂ ಇಚ್ಚಿಂಗ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಮಾಡಬಾರ್ದು. ನೀಟಾಗೆ ಸೋಪ್ ಹಾಕಿ ಕ್ಲೀನ್ ಮಾಡಿ, ಡೆಟಾಲ್ ಅಥವಾ ನೀವೇನು ಯೂಸ್ ಮಾಡ್ತೀರಾ ನಿಮ್ಮ ಪರ್ಸ್ನಲ್ ಹೈಜಿನಿಗೆ ಅದನ್ನು ಯೂಸ್ ಮಾಡಿ. ಅದಾದಮೇಲೆ ನೀವು ಕಾಟನ್ ಬಟ್ಟೆಲಿ ನೀಟಾಗೆ ವೈಪ್ ಮಾಡಬೇಕು. ಗಟ್ಟಿಯಾಗಿ ವೈಪ್ ಮಾಡಿದಾಗ ಅದ್ರ ಮೇಲಿರೋ ಕೊಳೆ ಎಲ್ಲ ಆಚೆ ಬರಬೇಕು, ಆ ಥರ ವೈಪ್ ಮಾಡಬೇಕು. ಅವಾಗ ನಿಮಗೆ ಕಟ್ತಾ ಬರಲ್ಲ, ಆಯಿತಾ. ಬೇಕಾದ್ರೆ ಅದಕ್ಕೆ ಏನಾದರೂ ಇಚ್ಚಿಂಗ್ ಆಗದೆ ಇರೋ ಥರದ್ದು ಯಾವುದಾದ್ರು ನೀವು ಪೌಡರ್ನ ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ನಾನೊಂದು ಪೌಡರ್ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಯೂಸ್ ಮಾಡ್ತೀನಿ ಆ ರೀತಿ. ಅದು ಮತ್ತು ಆಮೇಲೆ ಏನಾದ್ರು ಮಿಸ್ಸಾಗಿ ಉಗ್ರೇನಾದ್ರು ತಾಗಿ, ಅದು ಕೂಡ ನಂಜೆ ಅಲ್ವಾ, ಉಗ್ರೆಲ್ಲ ತಾಗೋದು ಹಂಗೆಲ್ಲ ಮಾಡಬಾರ್ದು. ಆ ರೀತಿ ಇಷ್ಟು ರಿಕವರಿ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಬೇಗನೆ ನೀವು ರಿಕವರ್ ಆಗ್ಬೋದು. ಆಮೇಲೆ ಹೆವಿ ಎಲ್ಲ ಏನೂ ಎತ್ತಕ್ಕೆ ಹೋಗಲ್ಲ. ನಾನು ಏನು ಎತ್ತಲ್ಲ ಹೆವಿ ಎಲ್ಲ. ನಾನೇನು ಕೆಲಸನೇ ಮಾಡಲ್ಲ ಬಿಡಿ ನಮ್ಮ ಮನೇಲೆಲ್ಲ ಜಾಸ್ತಿ. ಅಂದರೆ ನೀವು ಅಷ್ಟೇ ರೆಸ್ಟ್ ಮಾಡಿ, ಎಷ್ಟಾಗತ್ತೆ ಅಷ್ಟು ರೆಸ್ಟ್ ಮಾಡಿ. ತಣ್ಣೀರೆಲ್ಲ ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ. ನಾನು ಬಿಸಿನೀರೇ, ಏನಕ್ಕೆ ಅಂದರೆ ಪಾಪುಗೆ ಗೊರ ಅಂತ ಸ್ಟಾರ್ಟ್ ಆಗುತ್ತೆ. ನೀವು ತಣ್ಣೀರು ಎಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಡ್ತೀರಾ ಅಷ್ಟು ಬೇಗ ಪಾಪುಗೆ ಗೊರ ಅಂತ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಅಂದರೆ ಶೀತ ಆಗದೆ ಇರ್ಬೋದು, ಆದರೆ ಒಂಥರ ಗೊರ ಅಂತ ಇರುತ್ತೆ, ಉಸಿರಾಡಬೇಕಾದ್ರೆ ಗೊರ ಅನ್ನತ್ತೆ. ಹಾಗಾಗಿ ನೀವು ತಣ್ಣೀರನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಒಂದು 3 ಮಂತ್ಸ್ ಅಥವಾ 1 ಮಂತ್ 1.5 ಮಂತ್ ಆದ್ರೂ ಬಿಸಿನೀರೇ ಕುಡೀರಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆದರೆ ಆಬ್ವಿಯಸ್ಲಿ ಬಿಸಿನೀರು ಕುಡಿತೀರ. ಈಗ ಸಮ್ಮರ್ ಅಲ್ವಾ ಈಗ ಹೇಳ್ತಿರೋದು. ಮತ್ತು ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ನೀರು ಚೆನ್ನಾಗಿ ಕುಡೀರಿ. ನೀರು ನನಗೆ ನಮ್ಮ ಡಾಕ್ಟ್ರು 4 ಲೀಟ್ರ್ ನೀರು ಕುಡೀರಿ ಅಂದರೆ, ಬೇಸಿಕಲಿ ನಾನು 3 ಲೀಟ್ರ್ ಕುಡಿತೀನಿ. ಇದು ಇನ್ನೂ 1 ಲೀಟ್ರ್ ಎಕ್ಸ್ಟ್ರಾ ಹೇಳಿದ್ದಾರೆ ನನಗೆ. ಆದರೆ ಅಷ್ಟು ಕುಡಿಯೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಬಿಸಿನೀರಲ್ವ, ಬಿಸಿನೀರು ಅಷ್ಟೊಂದು ಸೇರೋದಿಲ್ಲ. ಹಂಗಾಗಿ ನಂದು ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಒಂದು ವಾರದವರೆಗೂ ಗಂಜಿ ಊಟ ಈ ಥರದ್ದೇ ಇದ್ದಿದ್ದು. ಹಾರ್ಲಿಕ್ಸು, ಬೂಸ್ಟು ನೋಡಿ ಹಾಸ್ಪಿಟ್ಲಲ್ಲೂ ಇದೆ ಮತ್ತು ಮನೆಗೆ ಬಂದಾಗಲೂ ಅದೇ ಥರನೇ ಇತ್ತು. ನಾರ್ಮಲಾಗಿ ಪಲ್ಯಗಳು ಎಲ್ಲ ಥರ, ಕಾಳು ಪಲ್ಯ, ಕಾಳು ಕೊಡೋದಿಲ್ಲ. ಕಾಳು ನೆನ್ಪಿಟ್ಕೊಳ್ಳಿ, ಕಾಳು ಕೊಡೋಲ್ಲ. ಸೊಪ್ಪಿನ ಪಲ್ಯ ಮತ್ತು ತರಕಾರಿ ಪಲ್ಯಗಳು
ಈಗಲೂ ಕಾಳು ಪಲ್ಯ ಏನು ತಿಂತಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಪಾಪುಗೆ ಅಂತ ಹೇಳಿಬಿಟ್ಟು ಕಾಳು ಪಲ್ಯ ಎಲ್ಲ ತಿಂತಾಯಿಲ್ಲ. ಅದು ಬಿಟ್ಟರೆ ನಾನ್ ವೆಜ್ ಅಂತೂ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ ಎಕ್ಸೆಪ್ಟ್ ಫಿಶ್ ಒಂದು ಮಾತ್ರ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ಅದು ಸಿ ಸೆಕ್ಷನ್ ರಿಕವರಿಗೆ ಅಷ್ಟು ಹೆಲ್ಪ್ ಮಾಡಲ್ಲ, ಹಾಗಾಗಿ ಅಷ್ಟೆ ಆಯಿತಾ. ಆಮೇಲೆ ಪ್ರಾನ್ಸ್ ತಿಂತೀನಿ. ಪ್ರಾನ್ಸು ಅದು ಹೀಟು ಬಾಡಿಗೆ. ಮತ್ತು ಏಡಿ, ನಾನ್ ವೆಜ್ಜಲ್ಲಿ ಏಡಿನೂ ಅದು ಅಷ್ಟೇ ಸಿಕ್ಕಾಪಟ್ಟೆ ಹೀಟು, ತುಂಬ ಒಳ್ಳೇದು ಕೂಡ. ಮಿಲ್ಕ್ ಸಪ್ಲೈಗೂ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಏಡಿ. ಕ್ರ್ಯಾಬ್ ಗೊತ್ತಲ್ಲ ನಿಮಗೆ, ಸಿಕ್ಕಾಪಟ್ಟೆ ಒಳ್ಳೆಯದು ಅದು. ಮತ್ತು ಬೇಬಿ ಗ್ರೋತ್ಗೂ ತುಂಬ ಒಳ್ಳೆಯದು, ಅದನ್ನು ಚೆನ್ನಾಗಿ ತಿಂತಿದ್ದೀನಿ. ಫಿಶ್ಗಳು ಮಾತ್ರ ತಿಂತಿಲ್ಲ ಅಷ್ಟೇ. ಈ ರೀತಿ ಇದೆ ನನ್ನ ಸಿ ಸೆಕ್ಷನ್ ಜರ್ನಿ. ಆಮೇಲೆ ಫಸ್ಟ್ ಸಿ ಸೆಕ್ಷನ್ಗೂ ಸೆಕೆಂಡ್ ಸಿ ಸೆಕ್ಷನ್ಗೂ ವ್ಯತ್ಯಾಸ ನನಗೇನು ಹಂಗೆ ಅನಿಸಿಲ್ಲ. ಓಕೆ, ಎರಡೂ ನಾನು ಮ್ಯಾನೇಜ್ ಮಾಡಿದೆ ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡೆ. ಇನ್ ಟರ್ಮ್ಸ್ ಆಫ್ ಎನರ್ಜಿ ಹೌದು ಸೇಮು, ಆವಾಗಲೂ ಸುಸ್ತಾಗ್ತಿತ್ತು, ಇವಾಗಲೂ ಸುಸ್ತಾಗ್ತಾಯಿದೆ ಆ ರೀತಿ. ಅದು ಬಿಟ್ಟರೆ ಇನ್ನು ಬೇರೆ ಡಿಫ್ರೆನ್ಸ್ ನಾನೇನು ನೋಡಿಲ್ಲ. ಅಲ್ಲೂ ಒಂದು ದಿವಸಕ್ಕೆ ಎದ್ದು ಓಡಾಡಿದೆ, ಇವಾಗೂ ಈ ಪ್ರೆಗ್ನೆನ್ಸಿಯಲ್ಲೂ ಒಂದು ದಿನಕ್ಕೆ ಎದ್ದು ಓಡಾಡಿದೆ ಆರಾಮಾಗೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಈ ಸರಿ ಮ್ಯಾನಿಫೆಸ್ಟ್ ಮಾಡಿರೋದು ಒಂದೇ, ನನ್ನ ಬಾಡಿನ ನಾನು ಟೇಕ್ ಕೇರ್ ಮಾಡಬೇಕು ಚೆನ್ನಾಗೆ. ಪಾಪು ನನಗೆ ತಕ್ಷುವೆಲ್ಲ ಹೆಂಗಾಗ್ತಿತ್ತು ಅಂದರೆ, ರಾತ್ರಿ ಅವಳು ಆರಾಮಾಗಿ ಮಲ್ಕೊಂಡಿರ್ತಿದ್ಲು, ನನಗೇನೆ ಒಂಥರ ಅಲಾರಾಮ್ ತಲೆಯಲ್ಲೇ ಓಡೋದು ನನಗೆ. ಇನ್ನು 2 ಅವರ್ ಆಗುತ್ತೆ ಎದ್ದು ಬಿಡ್ತಾಳೆ, 2 ಅವರ್ ಆಗುತ್ತೆ ಇನ್ನು ಎದ್ದು ಬಿಡ್ತಾಳೆ. ಅದನ್ನು ಯೋಚನೆ ಮಾಡಿ ನಾನು ನಿದ್ದೆನೇ ಮಾಡ್ತಾ ಇರಲಿಲ್ಲ ನೈಟೆಲ್ಲ. ಡಾರ್ಕ್ ಸರ್ಕಲ್ಸ್ ಬಂದು ವೆಯ್ಟ್ ಲಾಸ್ ಆಗಿ ನಾನು 2 ವರ್ಷ ಕುಡಿಸ್ಬೇಕು ಹಾಲು ಅಂದ್ಬಿಟ್ಟು ಎದ್ದು ರಾತ್ರಿ ಇಡೀ ಎಷ್ಟು ಜೀವ ಹಾಳು ಮಾಡ್ಕೊಂಬಿಟ್ಟಿದ್ದೆ ಗೈಸ್ ನಾನಂತೂ. ಸೊ ಅದಕ್ಕೆ ಆಮೇಲೆ ನಮ್ಮ ಡಾಕ್ಟ್ರು ನನಗೆ ಹೇಳಿದ್ರು, 2 ಇಯರ್ಸ್ ಎಲ್ಲ ನೀವು ಫೀಡ್ ಮಾಡಿದ ತಕ್ಷಣ ಏನೋ ಇದು ಅಂದ್ಕೊಬೇಡಿ, ಬಾಟಲ್ ಕೊಟ್ಟಿದ ತಕ್ಷಣ ಏನೋ ಇದು ಮಾಡ್ತಿದ್ವಿ ಅಂತ ಅಂದ್ಕೊಬೇಡಿ. ಬಾಟಲ್ 1 ವರ್ಷ ಕುಡಿತಾವೆ ಅಷ್ಟೇ, 1 ಟೈಮೋ 2 ಟೈಮೋ ಕೊಡ್ತೀವಿ, ಏನಕ್ಕದು. ಆಮೇಲೆ ಬಾಟಲ್ ಕೊಟ್ಟಿದ ತಕ್ಷಣ ಹಲ್ಲು ಮುಂದೆ ಬರುತ್ತೆ, ಹಾಗೆ ಆಗುತ್ತೆ ಹಿಂಗಾಗುತ್ತೆ ಅಂತಾರೆ. ನನ್ನ ಮಗಳಿಗೆ ನಾನು ಬಾಟಲ್ ಕೊಟ್ಟಿದ್ದೀನಿ, ನಿಜವಾಗ್ಲೂ ಪ್ಯಾಸಿಫೈಯರು ಕೊಟ್ಟಿದ್ದೀನಿ. 3 ಮಂತ್ಸಲ್ಲೇ ಪ್ಯಾಸಿಫೈಯರು ಸ್ಟಾರ್ಟ್ ಮಾಡಿದ್ದೀನಿ ನಾನು ಅವಳಿಗೆ. ಏನು ಹಲ್ಲು ಮುಂದೆ ಬಂದುಬಿಟ್ಟಿದೆ, ಇಟ್ಸ್ ಆಲ್ ಜೆನೆಟಿಕ್ ಅಷ್ಟೇ, ಇನ್ನೇನಿಲ್ಲ ಆಯಿತಾ. ಮಿಲ್ಕ್ ಮಾತ್ರ ನಾನು ಈ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನು ಮಾತ್ರ ಕೊಡ್ತಿರ್ಲಿಲ್ಲ. ಫಾರ್ಮುಲಾ ಎಷ್ಟೇ ಕಾಸ್ಟ್ಲಿ ಆದರೂ ಅದನ್ನೇ 1 ಟೈಮ್ ಕೊಡ್ತಾಯಿದ್ವಿ. ಆ ರೀತಿ ಮ್ಯಾನೇಜ್ ಮಾಡ್ಬೋದು. ಎಷ್ಟು ವರ್ಷ ಕುಡಿದ್ಲು? 1 ವರ್ಷ ಕುಡಿದ್ಲಷ್ಟೇ ಅವಳು. ಇವಾಗ ಅವಳಿಗೆ ಬಾಟಲ್ ಕೊಟ್ಟರು ಅವಳೇ ಅದ್ರಲ್ಲಿ ಕುಡಿಯೋದೇ ಬರೋಲ್ಲ, ಅವಳಿಗೆ ಕುಡಿಯೋಕ್ಕೂ ಬರೋಲ್ಲ. ಆ ರೀತಿ 1 ವರ್ಷ ಅಷ್ಟೇ ಗೈಸ್. ಮದರ್ ಮಿಲ್ಕು 1 ಇಯರ್ ಸಖತ್ತಾಗಿ ಕೊಡಬೇಕು, ಸಖತ್ತಾಗಿ ಕುಡಿಸ್ಬೇಕು. ಅದ್ರ ಜೊತೆಗೆ ಬೇರೆ ಎಲ್ಲದನ್ನು ನಾರ್ಮಲಾಗಿ ಸ್ಟಾರ್ಟ್ ಮಾಡಬೇಕು. ನಾನು ತಕ್ಷವಿದ್ರಲ್ಲಿ ಹಂಗೆ ಮಾಡಿ ನನಗೆ ಇವಾಗಲೂ ಅವಳಿಗೆ ಖಾರ ತಿನ್ಸೋಕ್ಕಾಗ್ತಾಯಿಲ್ಲ, ಹಂಗೆ ಪ್ರಾಬ್ಲಮ್ ಆಗಿತ್ತು. ಸೊ ಈ ಪಾಪುಗೆ ನಾನು ಆ ಥರ ಮಿಸ್ಟೇಕ್ಸ್ಗಳನ್ನ ನಾನು ಮಾಡೋಕ್ಕೆ ಹೋಗಲ್ಲ. 5.5 ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಏನೇನೇನಿದೆ ಎಲ್ಲನೂ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂಚೂರು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಖಾರ ಕಮ್ಮಿ ಮಾಡ್ತೀವಿ ಮನೇಲಿ, ಇನ್ನೇನು ಮಾಡೋದು ಅಲ್ವಾ. ನಮ್ಮ ಮನೇಲೂ ಸ್ವಲ್ಪ ಖಾರ ತಿಂತೀವಿ, ಹಂಗಾಗಿ ಅದೊಂಚೂರು ಕಮ್ಮಿ ಮಾಡಿಕೊಂಡು ಇವಾಗ ಆಲ್ರೆಡಿ ಒಂದು ಚೂರು ಕಮ್ಮಿ ಮಾಡ್ತಾಯಿದ್ದೀವಿ. ಇನ್ಮೇಲೂ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅದೇ ಊಟನೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲಿಂದ ಫೀಡಿಂಗು ಅಷ್ಟೇ, ನಾನೇನು ಫೀಡಿಂಗ್ ಇವಾಗ 2 ಅವರ್ಸ್ಗೂ ಎದ್ದೆದ್ದು ಇವಾಗೇನು ನಾನು ಕುಡಿಸಲ್ಲ. ಪಾಪು ಎಷ್ಟು ಮಲಗಿರುತ್ತೋ ಅಷ್ಟೊತ್ತವರೆಗೂ ನಾನು ಸುಮ್ಮನೆ ಇರ್ತೀನಿ, ಆಮೇಲೆ ಎದ್ಮೇಲೆ ಕುಡಿಸ್ತೀನಿ. ಫಸ್ಟ್ ಇನಿಷಿಯಲ್ 1 ವೀಕ್ ಮಾತ್ರ, ಯಾಕಂದರೆ ಜಾಂಡೀಸ್ ಏನಾದ್ರು ಬರೋ ಚಾನ್ಸಸ್ ಇರುತ್ತೆ ಅಲ್ವಾ, ಹಾಗಾಗಿ ನಾನು ತುಂಬ ಎದ್ದು 2 ಅವರ್ಗೂ ಎದ್ದೊಳಿಸಿ ಕುಡಿಸ್ತಾ ಇದ್ದೆ ಮಿಲ್ಕು. ಈಗೇನು ಆ ಥರ ಇಲ್ಲ, ಅವಳು ಕಂಟಿನ್ಯೂಸ್ ಆಗಿ 4-5 ಅವರ್ ಮಲ್ಕೊಂಡ್ರು ನಾನೇನು ಅಷ್ಟೊಂದು ಎದ್ದು ಇದು ಮಾಡ್ಸೋಕ್ಕೆ ಹೋಗಲ್ಲ. ಬಟ್ ಅವಳೇ ಎದ್ಬಿಡ್ತಾಳೆ, ಎವ್ರಿ 3 ಅವರ್ಸ್ ಒಂದ್ಸರಿ ಪಾಪುನೇ ಎದ್ಬಿಡ್ತಾಳೆ. ಎದ್ಬಿಟ್ಟು ಅವಳೇ ಹಾಲು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ, ಹಾಗಾಗಿ ಅವಳಿಗೆ ಅದನ್ನು ನಾನು ಫೀಡ್ ಮಾಡ್ತೀನಿ. ಈ ರೀತಿ ಮೇಯ್ನಾಗೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನನ್ನ ಬಾಡಿನೂ ಇಂಪಾರ್ಟೆಂಟು ಅಂತ ಅಂದ್ಕೊಂಡು ಈ ಪ್ರೆಗ್ನೆನ್ಸಿಯಲ್ಲಾಗಲಿ ಈ ಒಂದು ಪೋಸ್ಟ್ ಪಾರ್ಟಮಲ್ಲಿ ಆ ರೀತಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ವಾಟ್ ಯು ಥಿಂಕ್, ನಿಮಗೇನು ಅನಿಸುತ್ತೆ ಅಂತ ನೀವು ಹೇಳಿ. ಅಂದರೆ ಕೆಲವ್ರ ಮನೇಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನಿಮಗೆ ಹೆಂಗಿರುತ್ತೆ ಹಾಗೆ ಫಾಲೋ ಮಾಡಿ. ಇದು ನನ್ನ ಪೋಸ್ಟ್ ಪಾರ್ಟಮ್ ಜರ್ನಿ, ನಾನು ಈ ರೀತಿ ಮಾಡ್ತಾ ಇರೋದು ಅಷ್ಟೇ. ಇನ್ನು ಮುಂದೆ ಭಾಳ ವಿಷಯಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಹೆದರ್ಕೋತೀರಾ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಅಂತ, ಗೋ ಹ್ಯಾಡ್, ಆರಾಮಾಗಿರಿ, ಟೆನ್ಷನ್ ತೊಗೊಳ್ದೆ ಹೋಗಿ ಮಗುನ ತೊಗೊಂಡು ಬರ್ಬೋದು ನಿಮ್ಮ ಮನೆಗೆ ಆರಾಮಾಗೆ. ಓಕೆನಾ, ನನ್ನನ್ನು ನೋಡ್ಬಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ಬ್ಯೂಟಿಫುಲ್ ಸ್ಟ್ರಾಂಗ್ ವುಮೆನ್ಸ್ ಔಟ್ ದೇರ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ನಾಳೆ. ಬಾಯ್ ಆ್ಯಂಡ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ.